ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸದ ದೊಡ್ಡ ಸಡಗರದ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ಒಂದು ಆಚರಣೆಯ ವಿಚಾರವಾಗಿ ನಾವು ಏನೆಲ್ಲ ಪಾಲಿಸಬೇಕು, ಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ವಿಚಾರದಲ್ಲಿ ಯಾವ ನಿಯಮವನ್ನ ಅನುಸರಿಸಬೇಕು, ಮತ್ತೆ ಹೇಳಬೇಕಾದಂತಹ ಮಂತ್ರಗಳು ಯಾವ್ದಾವುದು, ಹಾಗೆ ವಾಸ್ತು ಪ್ರಕಾರದಲ್ಲಿ ವರಮಹಾಲಕ್ಷ್ಮಿಯನ್ನ ಆಚರಿಸಿದ್ರೆ ಅಷ್ಟೈಶ್ವರ್ಯಗಳು ಹೇಗೆ ಲಭಿಸ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು, ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಶೇಷ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತೆ ನಮಸ್ತಸ್ಯೆ ನಮೋ ನಮಃ. ಗುರುಜಿ, ವರಮಹಾಲಕ್ಷ್ಮಿ ಹಬ್ಬದ ಹತ್ತಿರದಲ್ಲಿ ನಾವು ಇದ್ದೀವಿ. ಬಹುಮುಖ್ಯವಾಗಿ ವರಮಹಾಲಕ್ಷ್ಮಿ ಆಚರಣೆಯ ಭಾಗವಾಗಿ ವಿಶೇಷತೆಗಳಾಗಿರ್ಬೋದು, ಮತ್ತೆ ಈ ಒಂದು ಮಾಸದಲ್ಲಿ ಯಾವ ದಿನಾಂಕದಂದು ನಾವು ಹಬ್ಬವನ್ನ ಆಚರಿಸ್ತಾ ಇದ್ದೇವೆ, ಅದರ ಒಂದು ಟೈಮಿಂಗ್ಸ್ ಮತ್ತೆ ತಿಥಿ ಅಂತ ಇರುತ್ತಲ್ಲ, ಅದು ಹೇಗೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತುಂಬ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಆಚರಿಸುವಂಥ ಹಬ್ಬ ಅಂತಲೇ ನಾವು ಈ ಒಂದು ಶ್ರಾವಣ ಮಾಸದಲ್ಲಿ ಪರಿಗಣಿಸ್ತೀವಿ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದಂದು ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಪ್ರಸಿದ್ಧ ಹಿಂದೂ ಪರ್ವಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಕೂಡ ಒಂದಾಗಿರುವಂಥದ್ದು. ಶ್ರಾವಣ ಮಾಸದ ಪೂರ್ಣಿಮಾ ಅಂದರೆ ಹುಣ್ಣಿಮೆ ಅಂತ ನಾವೇನು ತೊಗೊತೀವಿ, ಅದರ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂಥದ್ದು. ಒಂದೊಮ್ಮೆ ಶುಕ್ರವಾರ ಹುಣ್ಣಿಮೆ ಬಂದರೆ ವರಮಹಾಲಕ್ಷ್ಮಿ ವ್ರತ ಒಳ್ಳೆಯದು. ಅಥವಾ ಈ ಶುಕ್ರವಾರಕ್ಕೆ ನಾವು ವಿಶೇಷವಾಗಿ ಶುಕ್ರವಾರನೇ ಹುಣ್ಣಿಮೆ ಬಂತಂದರೆ ಸಂಪತ್ ಶುಕ್ರವಾರ ಅಂತ ಕೂಡ ಹೇಳ್ತೀವಿ. ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮಿ ಎಂಬ ಒಂದು ಪದದ ಅರ್ಥ ನೋಡೋದಾದರೆ ವಿಶೇಷವಾಗಿ ನಾವು ಶುಕ್ರವಾರ ಸಂಪತ್ತಿನ ಲಕ್ಷ್ಮಿ ಅಂತಲೇ ನಾವು ಹೇಳ್ತೀವಿ. ಲಕ್ಷ್ಮಿ ಅನುಗ್ರಹವಾದರೆ ಮನೆಯಲ್ಲಿ ಲಕ್ಷ್ಮಿಯರ ಹಲವಾರು ಸ್ವರೂಪ, ದೇವಿಯ ಸ್ವರೂಪ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ಮೋಕ್ಷಲಕ್ಷ್ಮಿ ಈ ಎಲ್ಲವನ್ನು ನೆಲೆಸುವಂಥ ದೇವಿಯಾಗಿರ್ತಾರೆ. ಆದ್ದರಿಂದ ನಾವು ಸಿರಿ ಸೌಭಾಗ್ಯ ಸಮೃದ್ಧಿಯಾಗಿ ಸುಮಂಗಲಿಯರು ಪುರುಷರ ಒಂದು ಒಳ್ಳೆಯ ಅನುಗ್ರಹಕ್ಕಾಗಿ ಮನೆಯ ಒಂದು ಕೌಟುಂಬಿಕವಾಗಿ ಮತ್ತು ಆರ್ಥಿಕವಾಗಿ ಈ ವ್ರತವನ್ನು ಆಚರಿಸುವಂಥದ್ದು. ಮತ್ತು ತಾವು ಕೇಳಿದಂಗೆ ವಿಶೇಷವಾಗಿ ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ದಿನ ಬರುವಂಥದ್ದು, ಆವತ್ತು ಗುರುವಾರ ಆಗಿರುವಂಥದ್ದು. ಆದ್ದರಿಂದ ನಾವು ಆಗಸ್ಟ್ 21ನೇ ತಾರೀಕು ಬರುವಂಥ ಶುಕ್ರವಾರನೇ ನಾವು ವರಮಹಾಲಕ್ಷ್ಮಿನ ಆಚರಿಸ್ತಾ ಇದ್ದೀವಿ. ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ, ಒಂದು 28 ಅಥವಾ 21 ಅಂತ. ಬಟ್ 21ನೇ ತಾರೀಕೆ ನಾವು ಆಚರಿಸ್ತಾ ಇರುವಂಥದ್ದು. ಈ ವರಮಹಾಲಕ್ಷ್ಮಿ ಹಬ್ಬ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಈ ಭಾಗದಲ್ಲಿ ನಾವು ಹೆಚ್ಚಾಗಿ ಆಚರಿಸುವಂಥದ್ದು ಇರುವಂಥದ್ದು. ಮತ್ತು ಈ ಲಕ್ಷ್ಮೀ ದೇವಿಗೆ ನಾವು ವರಗಳನ್ನು ಕೊಡುವಂಥ ದಯಪಾಲಿಸುವುದರಿಂದ ಶ್ರೇಷ್ಠರಾಗಿರುವಂಥದ್ದು ಆಕೆಯನ್ನೇ ವರಮಹಾಲಕ್ಷ್ಮಿ ಅಂತ ಆರಾಧಿಸ್ತೀವಿ. ಇದರ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಒಮ್ಮೆ ದುರ್ವಾಸ ಒಂದು ಋಷಿಮುನಿಗಳು ಶಾಪದಿಂದ ಇಂದ್ರನನ್ನು ರಾಜಭ್ರಷ್ಟನಾಗಲು ಲಕ್ಷ್ಮಿಯನ್ನು ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠ ಸೇರಿದಳು ಅಂತ ಉಲ್ಲೇಖ ಇದೆ. ಆಗ ಪರಮ ದುರಹಂಕಾರಿಯಾದ ಒಂದು ರಾಕ್ಷಸರು ದೇವತೆಗಳೆಲ್ಲರನ್ನೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಒಂದು ಪೂಜೆ ಮಾಡಲು ಕೇಳ್ತಾರೆ. ವೈಕುಂಠದಲ್ಲಿ ಪರಮಾತ್ಮನನ್ನು ಶರಣ ಹೊಂದುತ್ತಾರೆ. ಆವಾಗ ಪರಮ ದಯಾಳವಾದ ಮಹಾವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರೊಂದಿಗೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಂಥಿಸಲು ಮಹೇಂದ್ರ ಸಂಪತ್ತು ಸ್ವರೂಪಿಯಾದ ಮಹಾಲಕ್ಷ್ಮಿಯನ್ನು ಅಲ್ಲಿ ಆಹ್ವಾನಿಸ್ತಾರೆ. ದೇವತೆಗಳಿಗೆ ವರವನ್ನು ಅನುಗ್ರಹಿಸಲು ಹಾಗೂ ಮಹಾವಿಷ್ಣುವಿನ ಪಾಣಿಗ್ರಹ ಮಾಡಿದ್ರು ಅಂತ ಹೇಳುವಂಥದ್ದು ತುಂಬ ವಿಶೇಷ. ಇದರಿಂದ ವರಮಹಾಲಕ್ಷ್ಮಿಯ ಒಂದು ಆಗಮನ ಅಲ್ಲಿಂದ ಶಾಸ್ತ್ರದಿಂದ ಉಲ್ಲೇಖವಾಗಿರುವಂಥದ್ದು. ಗುರುಜಿ, ಇನ್ನು ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ಅಥವಾ ಆ ಒಂದು ವ್ರತ ಏನಿದೆ, ವ್ರತದ ಬಗ್ಗೆ, ಅದರ ಆಚರಣೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ವರಮಹಾಲಕ್ಷ್ಮಿ ವ್ರತದ ಆಚರಣೆ ನಿಜ ಶ್ರಾವಣ ಶುಕ್ಲ ಪೂರ್ಣಿಮೆಯ ದಿವಸ ಶುಕ್ರಗ್ರಹ ಪೂರ್ವದಲ್ಲಿ ಬೆಳಕುತ್ತಿರುವ ಸಮಯದಲ್ಲಿ, ಅರ್ಥಾತ್ ಶುಕ್ರವಾರ, ಶುಕ್ರ ಪೂರ್ಣಿಮೆಯ ಮುಂಚೆ ಅತಿ ಹತ್ತಿರದ ಶುಕ್ರವಾರ ವರಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರವಿಧಿ ಹೇಳಿದೆ. ಈ ಒಂದು ವ್ರತ ಒಂದು ಶುಕ್ರವಾರ ಬರುವುದರಿಂದ ವರಮಹಾಲಕ್ಷ್ಮಿ ವ್ರತ ಆಚರಿಸುವ ವಿಧಾನ ತಾವು ಕೇಳಿದ್ರಿ. ಶುಕ್ರವಾರ ದಿನ ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ವ್ರತ ಮಾಡುವವರು ಒಂದು ಸಂಕಲ್ಪ ಮಾಡ್ಕೋಬೇಕು. ದೇವಿಯನ್ನು ಕಳಶ ಮತ್ತು ವಿಗ್ರಹದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಕಳಶದಲ್ಲಿ ಅಕ್ಕಿ ತುಂಬಿಸಿ ಮತ್ತು ಈ ಒಂದು
ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಲ್ಲು ಸಕ್ಕರೆ ಮತ್ತು ಕೆಲವು ಹಣ್ಣುಗಳನ್ನು ಇರಿಸುವಂಥವರು ಈ ಕಳಸಕ್ಕೆ ಲಕ್ಷ್ಮೀ ಕಳಸ ಅಂತ ಹೇಳ್ತಾರೆ. ಆದರೆ ಇದರ ಮೇಲೆ ಚಿನ್ನ ಮತ್ತು ಬೆಳ್ಳಿಯಿಂದ ತಯಾರಿಸಿದ ಮುಖವಾಡವನ್ನಿಟ್ಟು ತೆಂಗಿನಕಾಯಿಗೆ ಹಳದಿ ಹಿಟ್ಟಿನಿಂದ ಮೂಗು, ಕಣ್ಣು, ಕಿವಿಯನ್ನು ಮಾಡಿ ಒಡವೆಗಳನ್ನು ಏರಿಸಿ ಸೀರೆ ಉಡಿಸಿ ಅಲಂಕಾರ ಮಾಡಲಾಗ್ತದೆ. ಈ ಪೂಜೆಯಲ್ಲಿ ವಿಶೇಷವಾದ ದಾರಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಈ ದಾರವನ್ನು ದೋರವೆಂದು ಕೂಡ ಕರೆಯುವಂಥವ್ರು. ಹೊಸದಾಗಿ 12 ದಾರಗಳನ್ನು 12 ಗಂಟುಗಳನ್ನು ಹಾಕಿ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿಣ ಹಚ್ಚಿ ದೇವಿಯ ಪಕ್ಕದಲ್ಲಿ ಇರಿಸಿ ಆರಾಧಿಸಿ ಪೂಜಿಸುವಂಥದ್ದು. ಈ ದಾರಗಳಿಗೆ ಅರಿಶಿಣ, ಕುಂಕುಮ, ಹೂವು, ಪತ್ರೆಗಳಿಂದ ಪೂಜಿಸಿ ನೈವೇದ್ಯ ಮಾಡುವಂಥದ್ದು. 12 ಹೆಸರುಗಳನ್ನು ಉಚ್ಚರಿಸಿ ದಾಶ ನಾಮಾವಳಿ ಎಂದು ಪೂಜಿಸುವಂಥದ್ದು. ಈ ನಾಮಾವಳಿಗಳು ಹೀಗಿದೆ: ರಮೆ, ಸರ್ವಮಂಗಲೆ, ಕಮಲವಾಸಿನೆ, ಮನ್ಮಥ ಜನಿನೆ, ವಿಷ್ಣುವಲ್ಲಭೆ, ಕ್ಷೀರಕನ್ನಿಕೆ, ಲೋಕಮಾತೆ, ಭಾರ್ಗವಿ, ಪದ್ಮಹಸ್ತೆ, ಪುಷ್ಪೆ, ತುಷ್ಪೆ ಮತ್ತು ವರಲಕ್ಷ್ಮಿ. ಈ ದಾರಕ್ಕಾಗಿ ವಿಶೇಷವಾದ ನೈವೇದ್ಯ ಭಕ್ಷ್ಯವನ್ನು ಅರ್ಪಿಸುವಂಥದ್ದು ಮತ್ತು ಶ್ರೀ ಸೂಕ್ತವನ್ನು ಪಠಿಸುವಂಥದ್ದು ತುಂಬ ಒಳ್ಳೆಯದು. ದೇವಿಯ ಮೂರ್ತಿಗೆ ಅರಿಶಿನ, ಕುಂಕುಮ, ಹೂವು, ಪತ್ರೆ, ಅಕ್ಷತೆಯಿಂದ ಪೂಜೆ ಸಲ್ಲಿಸಿದ ಬಳಿಕ ಪೂಜಿಸಿದ ಹೆಣ್ಣು ಮಕ್ಕಳು ಆ ದಾರಗಳನ್ನು ಕಟ್ಟಿಕೊಳ್ಳುವಂಥದ್ದು. ಹಿರಿಯರಿಂದ ಕಂಕಣವನ್ನು ಬಲಗೈಗೆ ಕಟ್ಟಿಸಿಕೊಳ್ಳುವಂಥದ್ದು. ಹಾಗೆ ಕಟ್ಟಿಸಿಕೊಂಡ ನಂತರ ಆ ಹಿರಿಯರಿಗೆ ನಮಸ್ಕಾರ ಮಾಡಿ ದಕ್ಷಿಣೆಯೊಂದಿಗೆ ದಾನ ಕೊಡುವಂಥದ್ದು ಒಂದು ಪದ್ಧತಿ ಇದೆ. ಈ ಸಮಯದಲ್ಲಿ ಈ ರೀತಿ ಶ್ಲೋಕ ಕೂಡ ಹೇಳಾಗುವಂಥದ್ದು: ದ್ವಾದಶ ಗ್ರಂಥಿ ಸಂಯುಕ್ತಂ ಕೃತಂ ದತ ದ್ವಾದಶ ತುಂಬಿ ಧರಯಾಮಿ ಮಹಾದೇವಿ ಸೂತ್ರ ತಮಸ್ಸಂ. ಈ ಒಂದು ಶ್ಲೋಕವನ್ನು ಹೇಳುವಂಥದ್ದು. ಗುರುಜಿ, ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಿಶೇಷ ಮಂತ್ರಗಳು ಏನಾದ್ರೂ ವಿಶೇಷ ಆಚರಣೆ ಹಬ್ಬದಂದು ನಾವು ಪಾಲಿಸ್ಬೇಕಾ, ಹೇಗೆ ಅದಿದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನೋಡಿ, ಹೌದು, ಈ ವಿಶೇಷ ಮಂತ್ರಗಳು ಇರುವಂಥದ್ದು. ಅವತ್ತು ವಿಶೇಷ ಮಂತ್ರಗಳು: ನಮಸ್ತಸ್ಸೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಹಸ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಮಂತ್ರವನ್ನು ಈ ರೀತಿ ಹೇಳುವುದು ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಏನಾಗುತ್ತೆ ಅಂದರೆ, ಈ ಮಂತ್ರದ ಅರ್ಥ: ಹೇ ಮಹಾಮಾಯೆ, ಶ್ರೀಪೀಠದಲ್ಲಿ ದೇವತೆಗಳಿಂದ ಪೂಜಿತಳಾದವಳೆ, ಶಂಖ ಚಕ್ರ ಗದೆಗಳನ್ನು ಕೈಗಳಲ್ಲಿ ಧರಿಸಿದವಳೆ, ಹೇ ಮಹಾಲಕ್ಷ್ಮಿಯೇ ನಿನಗೆ ನಮಸ್ಕಾರವಿರಲಿ ಅಂತ ಅರ್ಥ ಇರುವಂಥದ್ದು. ಮತ್ತು ಇದರ ಒಂದು ವಿಶೇಷತೆ, ಈ ಮಂತ್ರದ ವಿಶೇಷತೆ ಇದಿರುವಂಥದ್ದು. ಮತ್ತು ಈ ವರಮಹಾಲಕ್ಷ್ಮಿಯಂದು ಯಾವ ಮಂತ್ರವನ್ನು ಪಠಿಸಿದ್ರೆ ತುಂಬ ಒಳ್ಳೆಯ ಯೋಗ ಸಿಗುತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ, ಮಂತ್ರ ವರಮಹಾಲಕ್ಷ್ಮಿ ಮಂತ್ರ ಈ ರೀತಿ ಬರುತ್ತೆ: ಪದ್ಮಾಸನೆ ಪದ್ಮಕರೆ ಸರ್ವಲೌಕಿಕೆ ಪೂಜಿತೆ ನಾರಾಯಣ ಪ್ರಿಯ ದೇಯಿ ಸುಪ್ರೀತ ಭವ ಸರ್ವದಾ. ಈ ಮಂತ್ರವನ್ನು ಒಂದು ಜಪ ಮಾಡುವುದರಿಂದ ವರಮಹಾಲಕ್ಷ್ಮಿಯ ಪ್ರಸನ್ನಳಾಗಿ ವರಮಹಾಲಕ್ಷ್ಮಿ ಮಂತ್ರ ಅಂತಲೇ ಇದನ್ನು ಹೇಳ್ತೀವಿ. ಇನ್ನು ವಿಶೇಷವಾಗಿ ಆಚರಣೆ ಭಾಗವಾಗಿ ನಾವು ಇದ್ರ ಜೊತೆಯಲ್ಲಿ ಏನಂತಂದರೆ, ಕೈ ಕಂಕಣ ಭಾಳ ವಿಶೇಷವಾಗಿ ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ತಾ ಇದ್ದೀನಿ. ಕೈ ಕಂಕಣ ಅಂದರೆ ಮಂಗಳಕರ ಮತ್ತು ಪವಿತ್ರ ಸಂಕೇತವಾಗಿರುವಂಥದ್ದು, ಒಂದು ಪೂಜೆಯ ಒಂದು ಪ್ರಮುಖ ಭಾಗವಾಗಿರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಅರಿಶಿಣ ಬಣ್ಣದ ದಾರದಿಂದ ತಯಾರಿಸಿ ಕೈ ಕಂಕಣದಲ್ಲಿ ಕಟ್ಟಿಕೊಳ್ಳಲಾಗ್ತದೆ. ದೇವರಿಗೆ ಪೂಜೆ ಸಲ್ಲಿಸುವ ಮುನ್ನ ಕೈ ಕಂಕಣ ಕಟ್ಟಿಕೊಂಡು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಂಥದ್ದು ಒಂದು ಪದ್ಧತಿ. ಸಂಜೆಯ ಸಮಯದಲ್ಲಿ ದೇವಿಗೆ ಆರತಿಯನ್ನು ಮಾಡಿ ಮರುದಿನ ಕಳಸದ ನೀರನ್ನು ಮನೆಯ ಸುತ್ತಲೂ ಪ್ರೋಕ್ಷಣೆ ಮಾಡುವಂಥದ್ದು. ಬಳಿಕ ಕಲಶದಲ್ಲಿದ್ದ ಅಕ್ಕಿ ಕಾಳುಗಳನ್ನು ಯಾವುದೇ ಬಿಸಾಡದೆ ರೀತಿಯಲ್ಲಿ ಮನೆಯಲ್ಲಿ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ತಯಾರಿಸಿ ಮನೆಯ ಎಲ್ಲರಿಗೂ ಪ್ರಸಾದ ಹಂಚುವಂಥದ್ದು. ಈ ರೀತಿ ಹಬ್ಬ ಒಂದು ನೈವೇದ್ಯ ಈ ರೀತಿ ಇಟ್ಟು ಪೂಜೆ ಸಲ್ಲಿಸಿದರೆ ಈ ಹಬ್ಬ ಪರಿಪೂರ್ಣಗೊಳ್ಳುತ್ತೆ. ಗುರುಜಿ, ಹಬ್ಬದಲ್ಲಿ ನೈವೇದ್ಯವನ್ನ ಹೇಗೆ ತಯಾರಿಸಬೇಕು, ಏನು ಎಚ್ಚರಿಕೆ ಕ್ರಮವನ್ನ ವಹಿಸಬೇಕು ಅಂತ? ನೋಡಿ, ವರಮಹಾಲಕ್ಷ್ಮಿಗೆ ಹಬ್ಬ ನೈವೇದ್ಯ ತಯಾರಿಸುವಂಥದ್ದು ತುಂಬ ಒಂದು ಪ್ರಮುಖವಾದ ವಿಧಾನ. ಏನಂದರೆ, ದೇವಿಗೆ ಕಡಲೆಬೇಳೆ ಅಂದರೆ ಅಚ್ಚುಮೆಚ್ಚು. ಆದ್ದರಿಂದ ಹಬ್ಬದ ದಿನ ಕಡಲೆಬೇಳೆಯಿಂದ ತಯಾರಿಸಿರುವಂಥ ಪಾಯಸ, ಹೋಳಿಗೆ, ಒಬ್ಬಟ್ಟು ಇತ್ಯಾದಿಗಳು ನೈವೇದ್ಯವಾಗಿ ಅರ್ಪಿಸ್ಬೋದು. ಈ ವರಮಹಾಲಕ್ಷ್ಮಿ ಹಬ್ಬ 2026ರಲ್ಲಿ ಮಾಡುವಂಥವ್ರು ಆಗಸ್ಟ್ 21 ಈ ಎಲ್ಲ ಒಂದು ಪ್ರಮುಖ ಕ್ರಮಗಳನ್ನು ಪಾಲಿಸಬೇಕು. ಯಾವ ರೀತಿ ಅಂತಂದರೆ, ವರಮಹಾಲಕ್ಷ್ಮಿ ಪೂಜೆಯ ಒಂದು ವಿಶೇಷ ಪೂಜೆ ಆಗಿರೋದ್ರಿಂದ ಈ ದಿನ ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಅಲಂಕರಿಸುವ ಪೂಜಾ ಪದ್ಧತಿ ಇರುವುದರಿಂದ ತುಂಬ ಪ್ರಮುಖವಾಗಿ ಕಳಶ ಸ್ಥಾಪನೆ ಮತ್ತು ಸೀರೆಗೆ ಅದರದೇ ಆದ ಮಹತ್ವ ಇರುವಂಥದ್ದು. ಯಾವ ರೀತಿ ಅಂದರೆ, ಹಿಂದೂ ಸಂಪ್ರದಾಯದಲ್ಲಿ ಶಾಸ್ತ್ರದಲ್ಲಿ ಕಳಶವನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಲಕ್ಷ್ಮೀ ದೇವಿಯ ಮುಖವಾಡ ಇಟ್ಟು ಪೂಜೆ ಮಾಡಬೇಕಂತ ಉಲ್ಲೇಖಿಸಿರುವಂಥದ್ದು. ಕೇವಲ
ಇದನ್ನು ಶುದ್ಧವಾದ ಸ್ಥಳದಲ್ಲೇ ಕಳಶವನ್ನು ಇಡಬೇಕು ಅಂತ ಹೇಳಲಾಗಿದೆ. ಇದಲ್ಲದೆ ದೇವಿ ಪೂಜೆಗೊಂದು ದೇವಿಗೆ ಅಲಂಕಾರ ಮಾಡಲಾಗಿರುವಂಥ ತಂದಿರುವಂಥ ಸೀರೆಯನ್ನು ಕೆಲವರು ಮೈ ಮೇಲೆ ಧರಿಸುವಂಥದ್ದು, ಅದನ್ನು ಹೇಗೆ ಕಾಣುತ್ತೆ ಅಂತ ಅಲಂಕಾರಿಕವಾಗಿ ನೋಡ್ಕೊಳ್ಳೋವಂಥದ್ದು, ಇದನ್ನು ಮಾಡಲೇಬಾರ್ದು, ಇದರಿಂದ ಸಮಸ್ಯೆ ಆಗುತ್ತೆ. ಮತ್ತು ಕಳಶಕ್ಕೆ ತಾಳಿ ಮತ್ತು ಪ್ರತಿಷ್ಠಾಪನೆ ಪೀಠ ನಾವೇನು ಕೊಟ್ಟಿರ್ತೀವಿ, ಕಳಶ ಅಲಂಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ತಾಳಿ ಹಾಕಿ ಅಲಂಕರಿಸಲಾಗ್ತದೆ. ಯಾಕಂದರೆ ಇದು ಕೇವಲ ಕಳಶ ಮಾತ್ರವಲ್ಲ, ಲಕ್ಷ್ಮೀ ದೇವಿಯ ಸ್ವರೂಪ. ಸೊ ಲಕ್ಷ್ಮೀ ದೇವಿಯ ಸುಮಂಗಲಿ ಆಗಿರೋದ್ರಿಂದ ಹೀಗೆ ಹಾಕಿ ತಾಳಿ ಹಾಕಿ ನಾವು ಪೂಜೆ ಮಾಡುವಂಥದ್ದು ಒಂದು ಬಂದಿರುವಂಥದ್ದು. ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಪಾಲಿಸಬೇಕಾಗಿರುವಂಥದ್ದು, ಕೆಲವೊಬ್ಬರು ಹೂಗಳ ಅಲಂಕಾರಿಕವಾಗಿ ಬಳಸುವಂಥದ್ದು. ಯಾವ ರೀತಿ? ಕೆಲವೊಬ್ಬರು ತಾವು ಮಾಡಿರುವ ಅಲಂಕಾರ ಸುಂದರವಾಗಿ ಕಾಣಬೇಕಂತ ಪ್ಲಾಸ್ಟಿಕ್ ಹೂಗಳನ್ನು ಅಥವಾ ಲೈಟಿಂಗ್ಗಳನ್ನು ಬಳಸ್ತಾ ಇರ್ತಾರೆ ವರಮಹಾಲಕ್ಷ್ಮಿಯಲ್ಲಿ. ಇಂಥ ತಪ್ಪು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಲಕ್ಷ್ಮೀ ದೇವಿ ಅಲಂಕರಿಸಲು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬೇಡಿ, ಲೈಟ್ಗಳನ್ನು ಬಳಸಬೇಡಿ. ದೇವಿಯನ್ನು ಅಲಂಕಾರಗೊಳಿಸಲು ತಾವು ತಾಜಾ ಹೂಗಳನ್ನೇ ಬಳಸಿ. ಮನೆಯಲ್ಲಿ ಇದೀರ ಆಹಾರ ಯಾವುದೇ ರೀತಿ ವ್ಯರ್ಥ ಮಾಡಬಾರ್ದು. ಈ ಮನೆಯ ಇವತ್ತು ಮಾಡಿರುವಂಥ ಆಹಾರ ನಿಮ್ಮ ಒಂದು ನೈವೇದ್ಯಕ್ಕೆ ಸಮಾನವಾಗಿರುವಂಥದ್ದು ಮತ್ತು ದೇವರ ಪ್ರಸಾದಕ್ಕೆ ಸಮಾನವಾಗಿರುವಂಥದ್ದು. ಮತ್ತು ಯಾಕಂದರೆ ದೇವಿಯ ವಿವಿಧ ರೂಪಗಳಲ್ಲಿ ಧಾನ್ಯ ಲಕ್ಷ್ಮಿ ರೂಪ ಕೂಡ ಒಂದಾಗಿರೋದ್ರಿಂದ ಸಾಧ್ಯವಾದರೆ ಆಹಾರವನ್ನು ಯಾವುದೇ ರೀತಿ ವೇಸ್ಟ್ ಮಾಡಬೇಡಿ, ದಾನವನ್ನು ನೀಡಿ. ಮತ್ತು ತುಂಬ ವಿಶೇಷವಾಗಿ ಕೆಲವೊಂದು ಬಣ್ಣದ ಬಳೆಗಳನ್ನು ಬಳಸಬಾರ್ದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಹಸಿರು ಅಥವಾ ಕೆಂಪು ಬಣ್ಣದ ಬಳೆಗಳನ್ನು ಮಾತ್ರ ಧರಿಸಬೇಕು. ಲಕ್ಷ್ಮೀ ದೇವಿಗೆ ಅರ್ಪಿಸುವ ಬಳೆಗಳು ಎಲ್ಲಿಯೂ ಒಡೆದಿರಬಾರ್ದು, ಒಂದು ಚಿಕ್ಕದಾಗಿ ಕೂಡ ಕ್ರ್ಯಾಕ್ ಬಂದಿರಬಾರ್ದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಕಪ್ಪು ಅಥವಾ ನೀಲಿ ಬಿಳಿ ಬಣ್ಣದ ಬಳೆಗಳನ್ನು ತಪ್ಪಿಯೂ ಕೂಡ ಇಡಬಾರ್ದು. ಮನೆಗೆ ಬಂದ ಮುತ್ತೈದೆಯರಿಗೂ ಕೂಡ ಹಸಿರು ಮತ್ತು ಕೆಂಪು ಬಣ್ಣದ ಬಳೆಗಳನ್ನು ಮಾತ್ರ ನೀಡಬೇಕು. ಅದು ಕೂಡ ಗಾಜಿನ ಬಳೆಗಳೇ ಆಗಿರಬೇಕು. ಮತ್ತು ಪೂಜೆಗೆ ಬಂದಾಗ ಅಪ್ಪಿತಪ್ಪಿ ಗರ್ಭಿಣಿಯರು ಬಂದಾಗ ಕೆಲವರು ಕಸಿವಿಸಿಗೊಳ್ತಾರೆ. ಸೊ ನೀವು ಪೂಜೆಗೆ ಕೂತಾಗ ಮುತ್ತೈದರ ಆಹ್ವಾನಿಸಿದ ಸಮಯದಲ್ಲಿ ಗರ್ಭಿಣಿ ಹೆಂಗಸು ಏನಾದರೂ ಬಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಅವಮಾನಿಸಬೇಡಿ, ಅವರನ್ನು ಗೌರವದಿಂದ ಸ್ವಾಗತಿಸಿ. ಗರ್ಭಿಣಿಯರು ಬಾಗಿನ ತೆಗೆದುಕೊಳ್ಳಲು ಬಂದಾಗ ಅವರಿಗೆ ಅರಿಶಿನ ಕುಂಕುಮ ಮತ್ತು 2 ತಾಂಬೂಲ ಮತ್ತು 2 ರವಿಕೆ ಪೀಸ್ಗಳನ್ನು ನೀಡಬೇಕು. ಈ ದಿನ ಗರ್ಭಿಣಿಯರಿಗೆ ನೀವು ಏನು ನೀಡಿದರೂ ಕೂಡ ಒಂದಲ್ಲ 2 ನೀಡಬೇಕು. ಅಂದರೆ ಯಾಕಂದರೆ ಆ ಗರ್ಭಿಣಿಯರು ಒಂದು ಹಸುಗೂಸನ್ನ ಒಳಗಡೆ ಹೊಟ್ಟೆಯಲ್ಲಿ ಇಟ್ಕೊಂಡಿರೋದ್ರಿಂದ ಅವರಿಗೆ 2 ನೀಡುವಂಥದ್ದು ಒಂದು ಪದ್ಧತಿ. ಮತ್ತು ಈ ಸಮಯದಲ್ಲಿ ಅಪ್ಪಿತಪ್ಪಿ ಕೂಡ ವಿಧವೆಯರು ಕೂಡ ಮನೆಗೆ ಬಂದರೆ ಅವರಿಗೆ ಅವಮಾನಿಸ್ದಿರೋ ಹಾಗೆ ನೀವು ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು. ಅವರಿಗೆ ಒಂದು ಪಾಕೆಟಲ್ಲಿ ಏನಾದರೂ ಒಂದು ರವಿಕೆ, ಒಂದು ಕವರಲ್ಲಿ ಅರಿಶಿನ ಕುಂಕುಮ ರವಿಕೆ ಪೀಸ್ಗಳನ್ನು ಹಾಕಿ ಕೊಡುವಂಥದ್ದು. ಈ ಗರ್ಭಿಣಿಯರಿಗೆ ಮತ್ತು ವಿಶೇಷವಾಗಿ ಈ ರೀತಿ ಯಾರೋ ಒಂದು ವಿಧವೆಯರು ಬಂದರೂ ಕೂಡ ನೀವು ಯಾವುದೇ ರೀತಿ ಕಸಿವಿಸಿಗೊಳ್ಳದೆ ಇದನ್ನು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ವಾಸ್ತು ಪ್ರಕಾರ ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಿದ್ರೆ ಸಕಲ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಜೊತೆಗೆ ಯಾವೆಲ್ಲಾ ರಾಶಿಯವರಿಗೆ ಇದರಿಂದ ಲಾಭ ಆಗುತ್ತೆ ಗುರುಜಿ? ನೋಡಿ, ತುಂಬ ವಿಶೇಷವಾಗಿರುವಂಥದ್ದು ಸೆಕ್ಷನ್ ನಮ್ಮ ಒಂದು ವೀಕ್ಷಕರು ನೋಡುವಂಥದ್ದು. ವಾಸ್ತು ಪ್ರಕಾರದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಶುದ್ಧತೆಗೆ ಹೆಚ್ಚು ನಾವು ಗಮನ ನೀಡ್ತೇವೆ. ಪೂಜೆಗೆ ಹಿಂದಿನ ದಿನ ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದು ಮುಖ್ಯ. ಪೂಜೆಯ ದಿನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿ ಪೂಜೆ ಸಿದ್ಧತೆ ಮಾಡಿಕೊಳ್ಬೇಕು. ಪೂಜಾ ಸಾಮಗ್ರಿಗಳು ಅತ್ಯಂತ ಶುದ್ಧವಾದ ನಂತರ ಅಷ್ಟೇ ಮುಟ್ಟಬೇಕು ಮತ್ತು ಮಡಿಯಿಂದ ಪೂಜೆ ಮಾಡಬೇಕು. ಅದಲ್ದಿರ ಪೂಜೆಗೆ ಸಕಲ ಸಿದ್ಧತೆ ಮಾಡಿಕೊಂಡ ನಂತರ ನೀವು ಸ್ನಾನ ಮಾಡುವಂಥದ್ದು ಶುಭವಲ್ಲ. ಕೊಳಕು ಬಟ್ಟೆ ಧರಿಸಬಾರ್ದು. ಮತ್ತು ಯಾವುದೇ ರೀತಿ ಮನೆಯಲ್ಲಿ ಒಂದು ಮಾಂಸಾಹಾರ ಆಗಲಿ ಮೊಟ್ಟೆ ಆಗಲಿ ಮನೆಯಲ್ಲಿ ಆವತ್ತಿನ ದಿನ ಇರಬಾರ್ದು. ಅದು ಅಮಂಗಳಕಾರಿಯಾಗಿರುತ್ತೆ. ಹೀಗಾಗಿ ಅಂಥ ಮನೆಯಲ್ಲಿ ಸ್ವಲ್ಪ ದಾರಿದ್ರ್ಯ ಹೊಕ್ಕುತ್ತೆ, ಜೊತೆಗೆ ವಾಸ್ತುದೋಷ ಕೂಡ ಉಂಟಾಗುತ್ತೆ. ಸೊ ಇಲ್ಲಿ ಅದರ ಒಂದು ವಿಶೇಷತೆಯನ್ನು ನಾವು ಪಾಲಿಸಬೇಕು. ಹಾಗೆ ಈ ಒಂದು ಪೂಜೆ ಒಂದು ತಯಾರಿಸುವ ಆಹಾರ ಹೇಗಿರಬೇಕಂದ್ರೆ ಸಿಹಿ ತಿಂಡಿಗಳು ಗುರುಗ್ರಹವನ್ನು ಪ್ರತಿನಿಧಿಸುತ್ತೆ ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರವಾಗಿ. ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಮನೆಯಲ್ಲಿ ಸಿಹಿ ತಿಂಡಿ, ಪ್ರಸಾದ, ನೈವೇದ್ಯ ಇಡುವಂಥ ಆಹಾರ ತಯಾರಿಸಬೇಕು. ಇದನ್ನು ಅಂಗಡಿಯಿಂದ ತರುವುದು ಅಶುಭ. ಬೇರೆ ಕಡೆಯಿಂದ ಸ್ವೀಟ್ ತಂದು ಇಡಬಾರ್ದು. ಯಾಕಂದರೆ ಪೂಜೆಗೆ ತಯಾರಿಸುವ ಪ್ರಸಾದ ಅತ್ಯಂತ ಶುದ್ಧವಾಗಿರುವಂಥದ್ದು ಮುಖ್ಯ. ಅಂಗಡಿಗಳಿಂದ ತರುವಂಥ ಸಿಹಿ ಪದಾರ್ಥಗಳು ಕೆಲವೊಂದು ಸತಿ ಮೊಟ್ಟೆಯಿಂದನೂ ಕೂಡ ಆ ಸ್ವೀಟ್ನ ತಯಾರು ಮಾಡ್ಬೋದು. ಇದನ್ನು ಪೂಜೆಗೆ ಇಡಬಾರ್ದು. ಮನೆಯಲ್ಲಿ ಪೂಜೆಗೆ ತಯಾರಿಸುವಂಥ ಅಡುಗೆ ಮನೆಯಲ್ಲೇ ತಯಾರಿಸೋದು ಉತ್ತಮ. ಮತ್ತು ವಾಸ್ತು ಪ್ರಕಾರದಲ್ಲಿ ತಾವು ಕೇಳಿದ ಹಾಗೆ ದೇವಿ ಅಲಂಕಾರ ಅತ್ಯಂತ ಶುದ್ಧವಾಗಿರಬೇಕು. ಹೆಚ್ಚು ಆಡಂಬರವಾಗಿ ಮತ್ತು ಡಾಂಬಿಕತೆಯಿಂದ ಕೂಡಿರಬಾರ್ದು. ಮತ್ತು ದೇವಿಯ ಮುಕುಟವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂಡಿಸುವಂಥದ್ದು ಬಹಳ ಶುಭ ಅಂತ ಹೇಳ್ತೀವಿ. ಅತ್ಯಂತ ಪ್ರಮುಖವಾದ ಅಷ್ಟೈಶ್ವರ್ಯಗಳನ್ನು ನೀಡಬೇಕಂತಂದರೆ ನಮಗೆ ಉತ್ತರದ ದಿಕ್ಕು, ಉತ್ತರ ಕುಬೇರನ ವಾಸಸ್ಥಾನ ಆಗಿರುವಂಥದ್ದು. ಸೊ ಲಕ್ಷ್ಮೀ ದೇವಿಯ ಮುಕುಟವನ್ನು ಉತ್ತರಾಭಿಮುಖ ಮತ್ತು ಪೂರ್ವಾಭಿಮುಖ ಇಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು
ವಿಶೇಷವಾಗಿ ಈ ಒಂದು ಪೂಜೆ ಮಾಡುವುದರಿಂದ ವೃಷಭ ಹಾಗೂ ತುಲಾ ರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗ ಉಂಟಾಗುವಂಥದ್ದು. ಅದರ ಜೊತೆಯಲ್ಲಿ ಅತ್ಯಂತ ಸರ್ವಕಾಲಿಕವಾಗಿ ಲಕ್ಷ್ಮೀ ತಾಯಿಯು ಶುಭವಾಗಿರೋದ್ರಿಂದ ಎಲ್ಲ ರಾಶಿಗಳಿಗೂ ಹಾಗೂ 27 ನಕ್ಷತ್ರಗಳಿಗೂ ಕೂಡ ಇದರ ಒಳ್ಳೆಯ ಪ್ರಭಾವ ದೊರಕುತ್ತೆ. ವಾಸ್ತು ಪ್ರಕಾರದಲ್ಲಿ ಆ ದಿಕ್ಕುಗಳನ್ನು ಪಾಲಿಸಿ ಮತ್ತು 12 ರಾಶಿ 27 ನಕ್ಷತ್ರಗಳು ಈ ರೀತಿ ಫಾಲೋ ಮಾಡಿದ್ರೆ ತುಂಬ ಶುಭವಾಗುತ್ತಮ್ಮ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತ ಆಚರಣೆ ಆಗಿರ್ಬೋದು, ನಾವು ಮಾಡ್ಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಮತ್ತೆ ಸಕಲೈಶ್ವರ್ಯ ಪ್ರಾಪ್ತಿಯಾಗೋದಕ್ಕೆ ಯಾವ ಮಂತ್ರಗಳನ್ನ ಪಠಿಸ್ಬೇಕು ಮತ್ತೆ ವಾಸ್ತು ಪ್ರಕಾರ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.